ನಮಸ್ಕಾರ ಸ್ನೇಹಿತರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಸಾಲಗಾರರಿಗೆ ಬಂಪರ್ ಗಿಫ್ಟ್ ನೀಡಿದೆ. ಹೌದು, ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ನಲ್ಲಿ ಸಾಲ ಮಾಡಿರುತ್ತಾರೆ. ಉದಾಹರಣೆಗೆ ವೈಯಕ್ತಿಕ ಸಾಲ ಅಥವಾ ವಾಹನಗಳ ಮೇಲೆ ಸಾಲ, ಗೃಹ ಸಾಲ ಸೇರಿದಂತೆ ಕೃಷಿ ಮೇಲಿನ ಸಾಲ ಕೂಡ ಅದೆಷ್ಟೋ ಜನಸಾಮಾನ್ಯರು ಮಾಡಿರುವ ಬೆನ್ನಲ್ಲೇ ಇದೀಗ ಸಾಲಗಾರರಿಗೆ ಸಿಹಿ ಸುದ್ದಿ ಕೊಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗುಡ್ ನ್ಯೂಸ್ ನೀಡಿದೆ. ಹಾಗಾದರೆ ಬನ್ನಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿರುವ ಗುಡ್ ನ್ಯೂಸ್ ಆದರೂ ಏನು, ಇದರಿಂದ ಸಾಲಗಾರರಿಗೆ ಹೇಗೆ ಅನುಕೂಲವಾಗುತ್ತದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ನೀವು ಕೂಡ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಮಾಡಿದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ 9, 2025ರಂದು ರೆಪೋ ದರವನ್ನು 25 ಬೇಸಿಸ್ ಪಾಯಿಂಟ್ಗಳಿಂದ 6%ಗೆ ಇಳಿಸಿದೆ. ಈ ನಿರ್ಧಾರದಿಂದ ಭಾರತದ ಪ್ರಮುಖ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕುಗಳು ತಮ್ಮ ಸಾಲದ ಬಡ್ಡಿ ದರಗಳನ್ನು ಕಡಿಮೆ ಮಾಡಿವೆ. ಇದರ ಪರಿಣಾಮವಾಗಿ ಗೃಹ ಸಾಲ, ವೈಯಕ್ತಿಕ ಸಾಲ ಮತ್ತು ಕಾರು ಸಾಲಗಳ ಮೇಲಿನ ಇಎಂಐ ಕಡಿಮೆಯಾಗಿದೆ. ಈ ಬದಲಾವಣೆಯಿಂದ ಸಾಲಗಾರರಿಗೆ ಗಣನೀಯ ಆರ್ಥಿಕ ಉಳಿತಾಯವಾಗಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ತನ್ನ ರೆಪೋ ಲಿಂಕ್ಡ್ ಲೆಂಡಿಂಗ್ ರೇಟನ್ನು 8.25%ಗೆ 25 ಬೇಸಿಸ್ ಪಾಯಿಂಟ್ಗಳ ಕಡಿತ ಮಾಡಿದೆ. ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್ 8.9%ರಿಂದ 8.65%ಗೆ ಇಳಿಸಿದೆ. ಈ ಬದಲಾವಣೆ ಏಪ್ರಿಲ್ 15, 2025ರಿಂದ ಜಾರಿಗೆ ಬರಲಿದೆ. ಇದರಿಂದ ಗೃಹ ಸಾಲ ಮತ್ತು ರೆಪೋ ಲಿಂಕ್ಡ್ ಸಾಲಗಳ ಮೇಲಿನ ಇಎಂಐ ಕಡಿಮೆಯಾಗುತ್ತದೆ. ಗ್ರಾಹಕರಿಗೆ ಆರ್ಥಿಕ ನೆಮ್ಮದಿಯನ್ನು ತಂದಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ತನ್ನ ದರವನ್ನು ಕಡಿಮೆ ಮಾಡಿದೆ. 1 ತಿಂಗಳ 9.1%, 3 ತಿಂಗಳಿಗೆ 9.20%, 6 ತಿಂಗಳ ಮತ್ತು 1 ವರ್ಷದ 9.3% ಮತ್ತು 3 ವರ್ಷಗಳ 9.35%ಗೆ ಆಗಿದೆ. ಗೃಹ ಸಾಲದ ಬಡ್ಡಿ ದರ ಸಾಮಾನ್ಯ ದರ 8.7%ನಿಂದ 9.55% ಮತ್ತು ವಿಶೇಷ ದರ 8.5%ನಿಂದ 9.35% ಆಗಿದೆ. ಇದರಿಂದ ಆಧಾರಿತ ಸಾಲಗಳ ಇಎಂಐ ಕಡಿಮೆಯಾಗಿ ಗೃಹ ಸಾಲಗಾರರಿಗೆ ಉಳಿತಾಯವಾಗುತ್ತದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿಎನ್ಬಿ ತನ್ನ 8.9%ನಿಂದ 8.65%ಗೆ ಕಡಿಮೆ ಮಾಡಿದೆ. ಬ್ಯಾಂಕ್ ಸ್ಪ್ರೆಡ್ 0.2%ನಲ್ಲಿ ಬದಲಾವಣೆಯಾಗಿಲ್ಲ. ಅಂತಿಮ ಸಾಲದ ಬಡ್ಡಿ ದರ 9.1%ನಿಂದ 8.85%ಗೆ ಇಳಿದಿದೆ. ಇದರಿಂದ ಗ್ರಾಹಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಲಭ್ಯವಾಗುತ್ತದೆ. ಇಎಂಐ ಕಡಿಮೆಯಾಗುತ್ತದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಐಒಬಿ 9.1%ನಿಂದ 8.85%ಗೆ 25 ಬೇಸಿಸ್ ಪಾಯಿಂಟ್ಗಳ ಕಡಿತ ಮಾಡಿದೆ. ಇದರಿಂದ ರೆಪೋ ಲಿಂಕ್ಡ್ ಸಾಲಗಳ ಮೇಲಿನ ಬಡ್ಡಿ ದರ ಕಡಿಮೆಯಾಗಿ ಗ್ರಾಹಕರಿಗೆ ಇಎಂಐ ಉಳಿತಾಯವಾಗುತ್ತದೆ. ಇಂಡಿಯನ್ ಬ್ಯಾಂಕ್ನ ಸಾಲದ ಬಡ್ಡಿ ದರ 9.05%ನಿಂದ 8.7%ಗೆ ಇಳಿದಿದೆ. ಈ ಬದಲಾವಣೆ ಏಪ್ರಿಲ್ 11, 2025ರಿಂದ ಜಾರಿಗೆ ಬಂದಿದೆ. ಇದರಿಂದ ಗೃಹ ಸಾಲ ಮತ್ತು ಇತರ ಸಾಲಗಳ ಇಎಂಐ ಕಡಿಮೆಯಾಗುತ್ತದೆ. ಬ್ಯಾಂಕ್ ಆಫ್ ಇಂಡಿಯಾ ಸಾಲದ ಬಡ್ಡಿ ದರ 9.1%ನಿಂದ 8.85%ಗೆ ಕಡಿಮೆಯಾಗಿದೆ. ಈ ಬದಲಾವಣೆ ಏಪ್ರಿಲ್ 9, 2025ರಿಂದ ಜಾರಿಗೆ ಬಂದಿದೆ. ಇದರಿಂದ ಗ್ರಾಹಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಲಭ್ಯವಾಗುತ್ತದೆ. ಇತರ ಬ್ಯಾಂಕುಗಳು ಬ್ಯಾಂಕ್ ಆಫ್ ಬರೋಡಾ ತನ್ನ RLLR ಅನ್ನು 8.65% ಆಗಿ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ 8.8% ಆಗಿ ನಿಗದಿಪಡಿಸಿದೆ. ಈ ಬ್ಯಾಂಕುಗಳು ರೆಪೋ ದರ ಕಡಿತದ ಪ್ರಯೋಜನವನ್ನು ಗ್ರಾಹಕರಿಗೆ ಒದಗಿಸುತ್ತಿವೆ. ಆರ್ಬಿಐನ ರೆಪೋ ದರ ಕಡಿತದಿಂದ ಬ್ಯಾಂಕುಗಳ ಸಾಲದ ಬಡ್ಡಿ ದರ ಕಡಿಮೆಯಾಗಿದೆ. ಉದಾಹರಣೆಗೆ 50 ಲಕ್ಷ ರೂಪಾಯಿಯಿಂದ 20 ವರ್ಷಗಳ ಗೃಹ ಸಾಲದ ಬಡ್ಡಿ ದರ 8.75%ನಿಂದ 8.5%ಗೆ ಇಳಿದರೆ ತಿಂಗಳಿಗೆ ಸುಮಾರು ₹795 ಉಳಿತಾಯವಾಗುತ್ತದೆ. ಇದು ಒಟ್ಟಾರೆ ಸಾಲದ ಅವಧಿಯಲ್ಲಿ ಗಣನೀಯ ಉಳಿತಾಯಕ್ಕೆ ಕಾರಣವಾಗುತ್ತದೆ. ಸಾಲಗಾರರು ತಮ್ಮ ಬ್ಯಾಂಕ್ನೊಂದಿಗೆ ಸಂಪರ್ಕಿಸಿ ಕಡಿಮೆ ಬಡ್ಡಿ ದರದ ಪ್ರಯೋಜನವನ್ನು ಪಡೆಯಬಹುದು. ಪ್ರಸಕ್ತ ವರ್ಷದಲ್ಲಿ ಈಗಾಗಲೇ 2 ಸಲ ಸಾಲಗಾರರಿಗೆ ಆರ್ಬಿಐ ರಿಲೀಫ್ ನೀಡಿದೆ. 2025ನೇ ಸಾಲಿನಲ್ಲಿ ಬಡ್ಡಿ ದರವನ್ನು ಮತ್ತಷ್ಟು ಇಳಿಕೆ ಮಾಡುವ ನಿರೀಕ್ಷೆ ಇದೆ. ಹಣದುಬ್ಬರ ದಾಖಲೆಯ ಮಟ್ಟಕ್ಕೆ ಇಳಿಕೆಯಾಗಿದ್ದು, ಜಿಡಿಪಿಯ ಮಂದಗತಿ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈ ವರ್ಷ ರೆಪೋ ದರವನ್ನು 1.50% ಇಳಿಸಬಹುದೆಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆರ್ಥಿಕ ಸಂಶೋಧನಾ ಇಲಾಖೆ ವರದಿಯಲ್ಲಿ ಅಂದಾಜಿಸಿದೆ.